ಶ್ರೀಗುರುಭ್ಯೋ ನಮಃ ಹರಿ ಓಂ ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತಕುಹಕಂ तं ಸಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀಪಾದಪಂಕಜೇ. ಪ್ರತಿ ವಾರ ತಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಸಂಧ್ಯಾವಂದನೆಯ ಒಂದೊಂದು ಅಂಗಗಳ ಬಗ್ಗೆ ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ಪಾಪಪುರುಷ ವಿಸರ್ಜನಂ ಅಥವಾ ಅಘಮರ್ಷಣ ಸೂಕ್ತವನ್ನು ಹೇಳುವಂಥದ್ದು. ಅಘ ಅಂದರೆ ಪಾಪಗಳನ್ನು, ಮರ್ಷಣಂ ಅಂದರೆ ನಾಶ ಮಾಡುವಂಥದ್ದು. ಅಘ ಪಾಪಗಳನ್ನು, ಅರ್ಷಣಂ ಅಂದರೆ ನಾಶ ಮಾಡುವಂಥದ್ದು. ಆದ್ದರಿಂದ ಅದಕ್ಕೆ ಅಘಮರ್ಷಣ. ಮೃಷ್ ಧಾತು ಲುಟ್ ಪ್ರತ್ಯಯದಿಂದ ಮರ್ಷಣಂ ಅಂತ ಆಗಿರುವಂಥದ್ದು. ಹಾಗಾಗಿ ಮರ್ಷಣಂ ಅಂದರೆ ನಾಶ ಮಾಡೋದು. ಅಘ ನಮ್ಮ ಪಾಪಗಳನ್ನು ನಾಶ ಮಾಡುವಂಥದ್ದು. ಋತಂಚ ಸತ್ಯಂಚ ಅಂತ ಮಂತ್ರ ಇದೆ. ಸಂಧ್ಯಾವಂದನೆ ಮಾಡಬೇಕಾದ್ರೆ ಹೇಳಬೇಕಾಗಿರುವಂಥ ಮಂತ್ರ. ಈ ಮಂತ್ರಕ್ಕೆ ದೇಹದೊಳಗಿರುವಂತಹ ಎಲ್ಲ ಪಾಪಗಳನ್ನು ಅಂದರೆ ಪಾಪ ಪುರುಷನನ್ನು ನಾಶ ಮಾಡುವಂತಹ ಶಕ್ತಿ ಇದೆ. ಪಾಪಪುರುಷನ ಲಕ್ಷಣ ಏನು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಕರಿಯ ರೂಪದ ಪಾಪಿ ಅರುಣನ ನಯದಿ ಇರೋಂಥವನು. ಅವನು ಆ ಅವತಾರ ಹೇಳ್ತಾರೆ, ಆ ರೂಪವನ್ನು. ಪರಿಪರಿಯ ಉಪ ದುರಿತಾಂಗ ರೋಮ ಕರುವಾಳದಲಿಗೆ ಕರದಲ್ಲಿ ಪಿಡಿತು. ಶಿರ ಕೆಳಗಾಗಿಹರೋ ಪುರುಹೋಳ್ ಎಡದಲ್ಲಿ ಪರಿಶೋಭಿಸದಲಿಪ್ಪ ಕರಣಕ್ಕೆ ಭೀತಿ ಎನುಸರಿದು ಕೆಂಗಡಿಸುವ ಸುಂದರಿ ಪುರುಷನಾಂನ ವಿಜಯ ವಿಠ್ಠಲ ನಿನ್ನ ದುರಿತನರ ಭೀತಿ ಅರಿಯದು ದುರುಳನು. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ ವಿಜಯದಾಸರು ಪಾಪಪುರುಷ ಹೇಗಿದ್ದಾನೆ ಅವನ ಒಂದು ರೂಪವನ್ನು ಹೇಳ್ತಾರೆ. ಮೂರು ಹುರಿಯ ನಿಟ್ಟು ಪಾಶದಲ್ಲಿ ಕಲಿಯ ಆರು ಕೋಣೆಯೊಳಗೆ ಶರತಂದು ನಿಲ್ಲಿಸಿ ಬೋರನ ಬೀಸುವ ಸಮೀಪದಲ್ಲಿ ಅವನ ಶರೀರ ಪೋಷಿಸಿ ಮೇಲಕ್ಕೆ ಎಳೆತಂದು ಕ್ರೂರ ಪುರುಷ ನಾಕರನೇಗಾಗಲಿ ಧಾರಣ ಕೃತಿಯಿಂದ ದಹಿಸಿ ಕಳೆಯಪ್ಪ ವಾರಣ ನಾಮ ಶ್ರೀ ವಿಜಯ ವಿಠ್ಠಲ ಸುಧಾಧಾರಣ ಮ್ಯಾಲಿಂದ ಕರೆದು ಶುದ್ಧಿಯ ಮಾಡು. ಈ ಎರಡು ಪದ್ಯಗಳಲ್ಲಿ ವಿಜಯದಾಸರು ಪಾಪಪುರುಷನ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಮೊದಲು ಆ ಪಾಪಪುರುಷ ವಿಸರ್ಜನೆಯನ್ನು ಮಾಡಬೇಕಾದರೆ ಮಂತ್ರದಲ್ಲಿ ಋಷಿ ಮತ್ತು ಛಂದಸ್ಸು ಅತ್ಯಂತ ಅವಶ್ಯಕ. ನಾನೀಗ ಹೇಳಿದ ಹಾಗೆ ಅಘಮರ್ಷಣ ಋಷಿ, ಭಾವವೃತ ಅನ್ನುವಂತಹ ಪರಮಾತ್ಮ ದೇವತೆಯಾಗಿದ್ದಾನೆ. ಭಕ್ತಿಯಿಂದ ಆ ಅಘಮರ್ಷಣ ಸೂಕ್ತವನ್ನು ಹೇಳಬೇಕು. ಋತಂಚ ಸತ್ಯಂಚ ಇತ್ಯಸ್ಯ ಮಂತ್ರಸ್ಯ ಅಘಮರ್ಷಣ ಋಷಿ ಭಾವವರ್ತೋ ವೃತ್ತೋ ದೇವತಾ ಅನುಷ್ಟಪ್ಛಂದ ಪಾಪಪುರುಷ ವಿಸರ್ಜನೆ ನಿಯೋಗ. ಈ ಮಂತ್ರ ಅಂದರೆ ಋಷಿ ಛಂದಸ್ಸನ್ನು ಹೇಳಿ ಪೂರ್ಣ ಮಂತ್ರವನ್ನು ಹೇಳಬೇಕು. ಮೂರು ಋಕ್ಕಗಳಿಂದ ಇರುವಂಥದ್ದು, ಋಗ್ವೇದದಲ್ಲಿ ಬರುವಂಥದ್ದು. ಋತಂಚ ಸತ್ಯಂಚ ಭೀತ ತಪಸೋಧ್ಯಾಜಾಯತ ಮಂತ್ರವನ್ನು ಹೇಳಬೇಕು. ಮೂರು ಮಂತ್ರಗಳನ್ನು. ಮಂತ್ರವನ್ನು ಹೇಳಿದ ಆದ ಮೇಲೆ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಶರೀರದಲ್ಲಿ ಪಾಪಪುರುಷ ಇದ್ದಾನೆ. ಅವನ ಒಂದು ಆಕೃತಿಯನ್ನು ಶಾಸ್ತ್ರಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೇಗಿದ್ದಾನವನು? ಬ್ರಹ್ಮಹತ್ಯ ಶಿರಸ್ಕಂಚ ಸ್ವರ್ಣಸ್ಥೇಯ ಭುಜದ್ವಯಂ ಸುರಾಪಾನ ಹೃದಯುಕ್ತಂ ಗುರುತಲ್ಪ ಕಟಿದ್ವಯಂ. ತತ್ಸಂಗ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ಅಂದರೆ ಪದದ್ವಂದ್ವ ಮಂಗ ಪ್ರತ್ಯಂಗಪಾತಕಂ ಉಪಪಾತಕ ರೋಮಾಣಂ ರಕ್ತಸ್ಪೃಷ್ಟು ವಿಲೋಚನಂ ಅಧೋಮುಖಂ ಕೃಷ್ಣವರ್ಣಂ ಅಂಗುಷ್ಟಂ ಪರಿಮಾಣಕಂ ಖಡ್ಗಚರ್ಮಧರಂ ಕೃಷ್ಣಂ
ವಾಮಕುಕ್ಷೋ ವಿಚಿಂತಯೇತ್. ಬ್ರಹ್ಮಹತ್ಯೆಯೇ ಅವನ ಶಿರಸ್ಸು, ಬಂಗಾರ ಕಳವು ಮಾಡಿರುವಂಥದ್ದೇ ಅವನ ತೋಳು, ಸುರಾಪಾನ ಅವನ ಹೃದಯ, ಗುರುಪತ್ನಿ ಗಮನ ಅವನ ಕಟಿ ಅಂದರೆ ಸೊಂಟ ಭಾಗ, ಕೆಟ್ಟವರ ಸಹವಾಸ, ಪಾತಕಿಗಳ ಸಹವಾಸವೇ ಅವನ ರೋಮಕೂಪ. ಅಷ್ಟೇ ಅಲ್ಲ, ಅವನ ಕಾಲುಗಳೆಲ್ಲ ಪಾತಕ ಉಪಪಾತಕವಾಗಿರುವಂಥದ್ದು. ಇಂತಹ ಕೆಂಪದಾಗಿರುವಂತಹ ಮೀಸೆ ಮತ್ತು ಕಣ್ಣು, ಖಡ್ಗ ಚರ್ಮವನ್ನು ಧರಿಸಿರುವಂತಹ ಆ ಪಾಪ ಪುರುಷ ಏನಿದ್ದಾನಲ್ಲ, ಅವನನ್ನು ಹೊಟ್ಟೆಯ ಎಡಭಾಗದಲ್ಲಿ ಕೈಯನ್ನು ಇಟ್ಟು ಚಿಂತನೆಯನ್ನು ಮಾಡಿ. ಅಷ್ಟೇ ಅಲ್ಲ, ಬಲಗೈಯಿಂದ ಆ ನಾಭಿಯನ್ನು ಸ್ಪರ್ಶ ಮಾಡಿ ನೀಲವರ್ಣನಾಗಿರುವಂತಹ ಭಗವಂತನನ್ನು ಧ್ಯಾನ ಮಾಡಿ. ವಿಶೇಷವಾಗಿ ಹೃದಯದಲ್ಲಿ ರಂ ಅನ್ನುವಂತಹ ಮಂತ್ರದಿಂದ, ಬೀಜಾಕ್ಷರ ಮಂತ್ರದಿಂದ ಅವನನ್ನು ಸುಟ್ಟು ಎಡಭಾಗದ ಮೂಗಿನಿಂದ ಅವನನ್ನು ಹೊರಗಡೆ ಹಾಕಿ. ಬಲಗೈಯನ್ನು ಗೋಕರ್ಣಾಕೃತಿ ಅಂತ ಕರೀತಾರೆ. ಈ ಭಾಗದಲ್ಲಿ ಹೀಗಿಟ್ಕೊಂಡು ಬ್ರಹ್ಮತೀರ್ಥದಿಂದ ಈ ಭಾಗದಿಂದ ಆ ಎಡಗೈಯಲ್ಲಿ ಮೂಗನ್ನು ಹಿಡಿದು ಅವನನ್ನು ಹೊರಗಡೆ ಹಾಕಬೇಕು ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ವಾಯುವಿನಿಂದ ಶೋಷಿಸಲ್ಪಟ್ಟಿರುವಂತಹ, ಆ ಅಗ್ನಿಯಿಂದ ಸುಟ್ಟಲ್ಪಟ್ಟಿರುವಂತಹ ಸಂಕರ್ಷಣ ರೂಪಿ ಭಗವಂತ ಹೃದಯದಲ್ಲಿ ಇರ್ತಾನೆ. ರುದ್ರಾಂತರ್ಗತನಾಗಿರುವಂತಹ ಸಂಕರ್ಷಣ ರೂಪಿ ಭಗವಂತ, ಅವನನ್ನು ಧ್ಯಾನ ಮಾಡಿ ಆ ಪಾಪಪುರುಷನನ್ನು ಹೊರಗಡೆ ಹಾಕಬೇಕು. ಎಡಭಾಗದ ಭೂಮಿಯಲ್ಲಿ ಆ ಜಲವನ್ನು ಹಾಕಬೇಕು ಅಂತ ಹೇಳ್ತಾರೆ. ಜಲಪೂರ್ಣಂ ತಥಾ ಹಸ್ತಂ ನಾಸಿಕಾಗ್ರೇ ಸಮರ್ಪಗೇತ್ ಋತಂಚೇತಿ ಪರಿತ್ವಾತ್ವ ತಜ್ಜಲಂತೂ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದರೆ ನೀರು ತುಂಬಿದ ಹಸ್ತವನ್ನು ಮೂಗಿನ ತುದಿಯಲ್ಲಿ ಪರ್ಯಂತರವಾಗಿ ಇಲ್ಲಿವರೆಗೂ ತೆಗೆದುಕೊಂಡು ಬಂದು ಋತಂಚ ಅನ್ನುವಂತಹ ಮಂತ್ರವನ್ನು ಹೇಳಿ ನೀರನ್ನು ದೇಹದ ಎಡಭಾಗದ ನೆಲದ ಮೇಲೆ ಅದನ್ನು ಚೆಲ್ಲಬೇಕು. ಬಲಕುಕ್ಷಿಯಿಂದ ಎಡಭಾಗದ ಮಾಡಿದ್ದಾಯಿತು. ಈ ಬಲಕುಕ್ಷಿ ಬಗ್ಗೆ ಹೇಳ್ತಾರೆ. ಅಲ್ಲಿ ಪುಣ್ಯಪುರುಷ ಇದ್ದಾನೆ, ಅವನನ್ನು 5 ಬೆರಳುಗಳಿಂದ ಮುಟ್ಟಿ ಅವನನ್ನು ಚಿಂತನೆ ಮಾಡಬೇಕು. ಅವನು ಹೇಗಿದ್ದಾನೆ ಅವನ ಬಗ್ಗೆನೂ ವರ್ಣನೆಯನ್ನು ಮಾಡ್ತಾರೆ. ಮೊದಲು ಪುಣ್ಯಪುರುಷನಿಗೆ ಹೋಗೋಕ್ಕಿಂತ ಮುಂಚೆ ಪಾಪಪುರುಷನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಇನ್ನೊಂದಿಷ್ಟು ವಿಷಯಗಳಿದ್ದಾವೆ. ಪಂಚಮಹಾಪಾತಕಗಳು ಅವೆಲ್ಲವನ್ನ ಚಿಂತನೆ ಮಾಡಿ, ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಋಷಲಿಗಮನ, ಮೈಥುನ ಸಂಗಮ, ಗುರೋರ್ಧಾರಾದಿಗಮನಾಚ್ಚ ಯತ್ಪಾಪಂ ವೇದ ಹೇಳ್ತದೆ. ಆ ಎಲ್ಲ ಪಾಪಗಳನ್ನು ನಾವು ಮಾಡಿರ್ತೀವಿ. ಆ ಎಲ್ಲ ಪಾಪಗಳನ್ನು ದಕ್ಷಿಣನಾಸ ಮೂಲಕ, ಬಲಬೂಗಿನ ಮೂಲಕ ಹೀಗೆ ಎಲ್ಲವನ್ನು ಹೊರಗಡೆ ಹಾಕಿ ಆಮೇಲೆ ನಾವೇನು ಮಾಡಬೇಕು, ಆ ನೀರನ್ನು ಚೆಲ್ಲಬೇಕು ಅಂತಾರೆ. ದಕ್ಷಿಣನಾಸ ಬಲಮೂಗಿನ ದ್ವಾರ ಶ್ವಾಸದಿಂದ ಅಂತರಂಗದಲ್ಲಿರುವಂಥ ಪಾಪಪುರುಷನನ್ನು ಆ ಜಲವನ್ನು ಎಳೆದು, ಜಲವನ್ನು ನೋಡದೆ ಎಡಭಾಗದಲ್ಲಿ ಹೊರಗಡೆ ಎಳಿಬೇಕು ಪೂರ್ಣವಾಗಿ, ಆಮೇಲೆ ಎಡಭಾಗದಲ್ಲಿ ಹಾಕಬೇಕು ಅಂತ ಹೇಳ್ತಾರೆ ನೋಡಿ. ಎಷ್ಟು ಸುಂದರವಾಗಿ ಹೇಳ್ತಾರೆ. ಇನ್ನು ಪುಣ್ಯಪುರುಷ ಇದ್ದಾನೆ, ಅವನು ಹೇಗಿದ್ದಾನೆ? ಅಶ್ವಮೇಧ ಶಿರಸ್ಕಂಚ ಮಹಾದಾನ ಭುಜದ್ವಯಂ ಸೋಮಪಾನರುಧಾಯುಕ್ತಂ ಬ್ರಹ್ಮಚರ್ಯ ಕಡಿದ್ವಯಂ ತತ್ಸಂಗಂ ಯೋಗಪತದ್ವಂದ್ವಂ ಸಾಂಗಪಾಂಗಾಶುಭತ್ರಯಂ ಸರ್ವಸೂವ್ರತ ರೋಮಾಣ ಗುರುಸೇವಾದಿಲೋಚನಂ ಸಾರ್ಧತ್ರೀಕೋಟಿತೀರ್ಥಾಂಗಂ ಸರ್ವದೇವಮಯಂ ಶುಭಂ ಸಿಂಹಾಸನೆ ಸಮಾಸೀನಂ ಜಯ ಶಬ್ದ ಸಮನ್ವಿತಂ. ಬಲಭಾಗದಲ್ಲಿ, ಹೊಟ್ಟೆಯ ಬಲಭಾಗದಲ್ಲಿ 5 ಬೆರಳುಗಳಿಂದ ಮುಟ್ಟಿ ಈ ಮಂತ್ರವನ್ನು ಹೇಳಬೇಕು, ಚಿಂತನೆ ಮಾಡಬೇಕು ಅಂತಾರೆ. ಪುಣ್ಯಪುರುಷ, ಅವನ ತಲೆ ಅಶ್ವಮೇಧ ಯಜ್ಞ ಆಗಿರುವಂಥದ್ದು, 2 ಭುಜಗಳು ಮಹಾದಾನದಿಂದ ಉಂಟಾಗಿರುವಂಥವು, ಸೋಮಯಾಗದಿಂದ ಉಂಟಾದದ್ದು ಎದೆ ಭಾಗ, ಬ್ರಹ್ಮಚರ್ಯ ಅವನ ಸೊಂಟ ಭಾಗ, ಎಲ್ಲ ಕರ್ಮಗಳಿಂದ ಉಂಟಾದಂತಹ ಶುದ್ಧವಾದ ಕರ್ಮಗಳು, ಶುಭ ಕರ್ಮಗಳು ಮೈಮೇಲಿನ ರೋಮಗಳಾಗಿರುವಂಥದ್ದು, ಗುರುಸೇವೆ ಅವನ ಕಣ್ಣಾಗಿರುವಂಥದ್ದು, 3 ಕೋಟಿ ತೀರ್ಥಗಳು ಅದರಿಂದ ಉಂಟಾದಂಥ ಪುಣ್ಯದಿಂದಲೇ ದೇವತೆಗಳ ಸಿಂಹಾಸನದಲ್ಲಿ ಅವನನ್ನು ಕೂಡಿಸಿದ್ದಾರೆ. ಜಯ ಶಬ್ದದಿಂದ ವಾಚ್ಯನಾಗಿದ್ದಾನೆ, ಜಯಕಾರ ಹಾಕಿಸ್ಕೊಳ್ತಾನೆ. ಅಂತಹ ವಿಶಿಷ್ಟವಾದ ಪುಣ್ಯ ಆ ಪುರುಷನ ಸ್ಥಾನ ಇದೆ. ಇನ್ನು 10 ವಿಧವಾದ ಪಾಪಗಳನ್ನು ಈ ಮಂತ್ರ ಕಳೀತದೆ. ಯಾವುದು? ಅಘಮರ್ಷಣ ಸೂಕ್ತ. ಯಾವ್ಯಾವುದು? ಪ್ರಾಣಿ ಹಿಂಸೆ, ಪರದಾರಾದೆ ಶಕ್ತಿ, ಕಳ್ಳತನ,
ದೊಡ್ಡಸ್ತಿಕೆ ಹೇಳಿಕೊಳ್ಳುವಂಥದ್ದು, ಆಮೇಲೆ ಪೌರುಷ ತನ್ನ ಶಕ್ತಿಯನ್ನು ಹೊಗಳಿಕೊಳ್ಳುವಂಥದ್ದು, ನಾ ಅಂಥವನು ನಾ ಇಂಥವನು ಅನ್ನುವಂಥ ದೋಷ, ಆಮೇಲೆ ಅಸೂಯ ಇನ್ನೊಬ್ಬರನ್ನು ನೋಡಿ ಸಹನೆ ಆಗದೇ ಇರುವಂಥ ದೋಷ, ಅಸತ್ಯವನ್ನು ಹೇಳುವಂಥದ್ದು, ಪರಧ್ಯಾನಾಸಕ್ತಿ ಯಾವಾಗಲೂ ಬೇರೆ ಕಡೆನೇ ಆಸಕ್ತಿ ಉಳ್ಳಂಥವನು, ಅಸೂಯ ಮಾಡುವಂಥದ್ದು, ನಾಸ್ತಿಕವಾದ ದೇವರಿಲ್ಲ ಧರ್ಮ ಇಲ್ಲ ಅನ್ನುವಂಥದ್ದು, ಈ 10 ವಿಧವಾದ ಪಾಪಗಳನ್ನು ಕಳೆಯುವಂಥದ್ದು. ಹಾಗಾಗಿ ಬಲಮೂಗಿನ ದ್ವಾರ ಎಡಮೋಗದಿಂದ ನಾನೀಗ ತೋರಿಸಿದ್ನಲ್ಲ ಆ ರೀತಿಯಾಗಿ ಆ ನೀರನ್ನು ಹೊರಗಡೆ ಚೆಲ್ಲಬೇಕು, ಅದನ್ನಿಲ್ಲೇ ಹೇಳ್ತಾರೆ. ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಇನ್ನು ಪಾಪಪುರುಷ ಪುಣ್ಯಪುರುಷ ಎರಡರ ಬಗ್ಗೆನೂ ನಾವು ತಿಳ್ಕೊಂಡಿದ್ದೀವಿ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಪಾಪಪುರುಷ ವಿಸರ್ಜನೆಯನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಪಾಪಗಳು ಪರಿಹಾರ ಆಗಿ ಹೋಗ್ತಾ ಇದ್ದಾವೆ. ಬಲುವಾರು ಎನಗೆ ಪ್ರಬಲವಾಯುತಲಿ ಬಲು ಹೆಜ್ಜೆ ಬಿಡದೆ ಬೆಂಬಲ ಬಿದ್ದರೆ. ದಾಸರಾಯರು ಸಾಧನಾ ಸುಳಾದಿಯಲ್ಲಿ ಇದರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ನಾನೀಗ ಹೇಳಿದ್ನಲ್ಲ, ಆ ರೀತಿಯಾಗಿ ಆ ಪಾಪಪುರುಷ ವಿಸರ್ಜನೆಯನ್ನು ಮಾಡಬೇಕು, ಅಘಮರ್ಷಣ ಸೂಕ್ತವನ್ನು ಹೇಳಬೇಕು. ಪಾಪಪುರುಷ ವಿಸರ್ಜನೆ ಆದ ಮೇಲೆ ಪುಣ್ಯಪುರುಷನ ಧ್ಯಾನವನ್ನು ಮಾಡಬೇಕು. ಅದರಿಂದ ನಮ್ಮ ದೇಹದಲ್ಲಿರುವಂತಹ ಪಾಪ ಪರಿಹಾರ ಆಗಿ ಶುದ್ಧವಾದ ಜ್ಞಾನ, ಭಗವಂತನ ತಿಳಿವು ನಮಗೆ ತಿಳಿಲಿಕ್ಕೆ ಸಾಧ್ಯ. ಹಾಗಾಗಿ ತಪ್ಪದೆ ಈ ಕೃತಿಯನ್ನು ಚೆನ್ನಾಗಿ ಅರಿತು ಆ ಅಘಮರ್ಷಣ ಸೂಕ್ತವನ್ನು ಹೇಳಬೇಕು, ಪಾಪ ವಿಸರ್ಜನೆ ಮಾಡಿ ಪುಣ್ಯಪುರುಷನ ಧ್ಯಾನವನ್ನು ಮಾಡಬೇಕು. ಮುಂದಿನ ವಿಭಾಗದಲ್ಲಿ ಅಘಮರ್ಷಣ ಸೂಕ್ತ ಅಂತ ಇದೆ, ಇವತ್ತು ನಾವು ತಿಳಿದಿದ್ದೀವಿ. ಮುಂದಿನ ವಿಭಾಗದಲ್ಲಿ ಅರ್ಘ್ಯಪ್ರದಾನ ಬಗ್ಗೆ ವಿಸ್ತಾರವಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.